ಕೋಟಿ ಕೋಟಿ ಸೃಷ್ಟಿಸಬಲ್ಲ, ಹಾಗೆ ನಾಶ ಮಾಡುವುದನ್ನು ಬಲ್ಲ. ನನ್ನ ಮಕ್ಕಳನ್ನು ನೋಯಿಸಿದ ನಿನ್ನನ್ನು, ನಿನ್ನಂತ ಕೂಳನನ್ನು ನಿನ್ನ ಸಂಭರಿಸದೆ ಬಿಡಲಾರ. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ಭಾವಿಸಿದ ದುರಾತ್ಮ, ಸಕಲ ಸರಚರ ಅಣ್ಣಾಟಗಳಿದು ಒಡತಿ ಎಂಬುದನ್ನು ನೀ ಹೇಳಿ ಸೋಮನೆ ಈ ಭಯಂಕರಿಯೊಡನೆ ಯುದ್ಧಕ್ಕೆ ನಿಲ್ಲು. ಚರಗಳಿಗೆ ನೀನು ಒಡತಿಯ ನನ್ನ ಎಡಗಾಲಿನ ಹೆಜ್ಜೆಯ ಸಪ್ಪಳ ಕೇಳಿ ಚತುರ್ದಶ ಭುವನಗಳೇ ತಾರತರನೆ ನಡುಗಿ ಹೋಗಿ ಈ ಬಡ ತ್ರಿಮೂರ್ತಿಗಳು ನನ್ನೊಡನೆ ಹೋರಾಡಲಾರದೆ ಚಾತುರ್ತಿ ತ್ರಿಲೋಕಗಳನ್ನು ಬಿಟ್ಟು ಪಲಾಯನ ಮಾಡಿರುವಾಗ ಸಕಲ ಲೋಕಗಳು ನನ್ನ ಪಾದದಲ್ಲಿರುವಾಗ ನೀನು ಯಾವುದಕ್ಕೆ ಹೊಡೆತೀಯ? ದುರಾಚಾರಣೆ. ಇನ್ನು ಈ ಜಗತ್ತಿಗೆ ನಾನು ಹೊಡೆಯನು ಅಥವಾ ನೀನು ಹೊಡೆತೀಯೋ ಎಂದು ನಿರ್ಧಾರವಾಗಲೇಬೇಕು. ಸಿದ್ಧರಾಗು. ಜಲಾಮಣಿಸಾಸುರ, ನೀನು ಉಸಿರಾಡುತ್ತಿರುವುದಕ್ಕೂ ಈ ರೀತಿ ಅಟ್ಟಹಾಸದಿಂದ ಬೆರೆಯುತ್ತಿರುವುದಕ್ಕೂ, ನೀನು ಉಸಿರಾಡುತ್ತಿರುವುದಕ್ಕೂ ಮಾತನಾಡುತ್ತಿರುವುದಕ್ಕೂ ಈ ರೀತಿ ಅಟ್ಟಹಾಸದಿಂದ ಬೆರೆಯುತ್ತಿರುವುದಕ್ಕೂ ನಾನೇ ಕಾರಣವೆಂಬುದನ್ನು ನೀನು ಮಾಡಿರುವ ಅನ್ಯಾಯ ದೈವ ದ್ರೋಹದ ಕಾರ್ಯಗಳು ಇಲ್ಲಿಗೆ ಸಮಾಪ್ತಿ ಆಗುವು. ನಿನ್ನಂತಹ ದುಷ್ಟನನ್ನು ಈ ಭೂಮಿಯ ಮೇಲೆ ಬದುಕಿದರೆ ಭೂದೇವಿ ಘೋರ ಯಾತ್ರೆಯನ್ನು ಅನುಭವಿಸಬೇಕಾಗುತ್ತದೆ. ಸಮರಕ್ಕೆ ಸಿದ್ಧರಾದ ದುರಾತ್ಮ, ಇಲ್ಲಿಗೆ ನಿನ್ನ ಪರಿಶ್ರಮ ಸಕ್ಷಿದ ಎಣ್ಣೆ ಬರೇ ಒಳ ಮಾತುಗಳನ್ನು ಆಡುತ್ತಾ ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ನೋಡಿಸು ರಣಾಂಗಣದ ಡಮರುಗವನ್ನು ಸೋಲಿಸು, ಏಕದ ಶರಗಳನ್ನು ಆಡೋ ದಿಕ್ಕುಗಳ ನೋಡು, ನಡುಗಿಸುವನು ಬ್ರಹ್ಮಾಂಡವನ್ನು ನೋಡು, ನೋಡು ಈ ರಾಷ್ಟ್ರವನ್ನು ಕೋಪಿಷ್ಠಳೆ ಸುರಲೋಕಗಳನ್ನು ತಗನೆ ಉರಿಸಿ ಪುಷ್ಪ ಲೇಪನ ಮಾಡಿಕೊಳ್ಳಲಾರದೆ ಬಿಡಲಾರೆ. ಪಾರು ಮಾಡು ಈ ಸುರವರರನ್ನು. ನೀನು ದಾನವರನ್ನು ಕೊಂದು ಮುರ ವೈದ್ಯಾಗುವೆಯೋ ಕಬಡ್ಡಿ ನಿನ್ನನ್ನು ಈ ಕ್ಷಣದಲ್ಲಿ ಚಿತ್ತ ಚುರುವಾಗುವಂತೆ ಇವನೊಬ್ಬ ಭಿಕ್ಷುಕ ಶಂಕರ, ಹರಮೋನಿಗಳ ಬಡ. ನೀನು ಬುಡಬುಡಿಕೆಯಲ್ಲಿ ಬಡವಾಗಿ ತೋರಬೇಕೋ ಸನ್ಯಾಸಿ. ನೀನು ಭಕ್ತರಿಗೆ ತರ ಮಾಡದೆ ಹೊರಬೇಕೋ ಭಕ್ತರಿಗೆ ಹೊರಬಿಟ್ಟು ಬೇಸತ್ತಿರುವೆಯೋ ಆದ್ದರಿಂದ ನಾನೇ ನಿನಗೆ ಒಂದು ವರವನ್ನು ಕೊಡುತ್ತೇನೆ. ಚತುರ್ಮುಖ ಬ್ರಹ್ಮ, ನೀನು ಸೃಷ್ಟಿಕರ್ತನೇನೋ? ನೀನು ನನ್ನನ್ನು ಸೃಷ್ಟಿಸಿದೆಯೋ? ಇಲ್ಲವೇ ನಾನು ನಿನ್ನನ್ನು ಸೃಷ್ಟಿಸುವೆ. ನಿನ್ನಿಂದ ಋಣ ಹೇಳಿ ಏನು ಇವನೊಬ್ಬ ಸ್ವರ್ಗಾಧಿಪತಿ ದೇವೇಂದ್ರ. ನೀನು ಅಮರಾಧಿಪತಿ
ಸಾಮಾನ್ಯ ಹೊಡೆತಕ್ಕೆ ಮೂರ್ಛೆ ಹೋದೆ. ಇನ್ನು ನನ್ನ ಸಾಮಾನ್ಯ ಹೊಡೆತಕ್ಕೆ ಮೂರ್ಛೆ ಹೋದೆ. ಈಗ ನೀನು ಸಾಯುವುದನ್ನು ಖಂಡಿತ. ಎಲ್ಲವೋ ಮಹಿಷ, ಎಲ್ಲವೋ ಮಹಿಷ, ನನ್ನನ್ನು ಮೂರ್ಛೆಗೊಳಿಸಿದ ಮಾತ್ರಕ್ಕೆ ನನ್ನನ್ನು ಜಯಿಸುವೆನೆಂದು ಬೀಗುವೆ. ಈ ಸಾರಿ ಸುರಿಸುವ ನಾನು ಸುರಿಸುವ ಮಾಸ್ತ್ರಗಳಿಂದ ನಿನ್ನನ್ನು ಮೇಲೆ ಪರ್ವತ ಕುಸಿದು ಬಿದ್ದಂತೆ ಒಂದೇ ಮನೆ ಉಳಿಸುವೆನು. ಇನ್ನು ನಿನ್ನನ್ನು ಬದುಕಿಸುವ ಶಕ್ತಿ ಯಾವುದೂ ಇಲ್ಲ. ಸಮರಕ್ಕೆ ಸಿದ್ಧನಾಗುವ ಕೂಡಲೇ ದುಷ್ಟರ ಕಸ ಕತ್ತಿಗದ ಕವರ್ಗಿಚ್ಚಿನಂತೆ ಮತ್ತೆ ಮತ್ತೆ ಎದ್ದು ನನ್ನ ಮೇಲೆ ಯುದ್ಧಕ್ಕೆ ಬರುತ್ತದೆ. ಈ ಸಾರಿ ನಾನು ಸುರಿಸುವ ಈ ಸುರೆಯನ್ನು ಸೇವಿಸಿ